ಇನ್ನು ಬುದ್ಧಿಮಾಂದ್ಯ ಯುವತಿ ಮೇಲೆ ನಿರಂತರ ಅತ್ಯಾಚಾರ ಆಗಿದೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಅರಹುಣಸಿಯಲ್ಲಿ ಈ ಕೃತ್ಯ ನಡೆದಿರೋದು. ಬುದ್ಧಿಮಾಂದ್ಯ ಯುವತಿ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾನಿದ್ದ. ಚಾಕ್ಲೇಟು ತಿಂಡಿ ಆಸೆ ತೋರಿಸಿ ನಿರಂತರ ಅತ್ಯಾಚಾರ ಮಾಡಿದ್ದಾನೆ. 6 ತಿಂಗಳ ಗರ್ಭಿಣಿಯಾದ ಬಳಿಕ ಕಾಮುಕರ ಕೃತ್ಯ ಬಯಲಾಗಿದೆ. ಅದೇ ಗ್ರಾಮದ ದುರ್ಗಪ್ಪ ಎಂಬಾತನ ವಿರುದ್ಧ ಕೇಸ್ ದಾಖಲಾಗಿದೆ. ಯುವತಿ ತಾಯಿ ದೂರು ಆಧರಿಸಿ ದುರ್ಗಪ್ಪನ ವಿರುದ್ಧ ಕೇಸ್ ದಾಖಲಾಗಿದೆ. ಇನ್ನು ಹಲವರಿಂದ ಬುದ್ಧಿಮಾಂದ್ಯ ಯುವತಿ ಮೇಲೆ ರೇಪ್ ಆಗಿರುವಂತಹ ಶಂಕೆ. ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಸಂತ್ರಸ್ತ ಯುವತಿಗೆ ಆಸರೆಯನ್ನು ಕೊಟ್ಟಿದ್ದಾರೆ. ಬುದ್ಧಿಮಾಂದ್ಯ ಯುವತಿ ಮೇಲೆ ನಿರಂತರ ಅತ್ಯಾಚಾರ ಆಗಿದೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಅರಹುಣಸಿಯಲ್ಲಿ ನಡೆದಿರುವಂತಹ ಕೃತ್ಯ. ಚಾಕ್ಲೇಟ್ ಅನ್ನ ಕೊಡೋದು, ತಿಂಡಿ ಆಸೆ ತೋರಿಸೋದು, ಈ ರೀತಿಯಾಗಿ ಆಕೆನ ಬಳಸ್ಕೊಂಡಿದ್ದಾರೆ. ಆಕೆ ಈಗ 6 ತಿಂಗಳ ಗರ್ಭಿಣಿ. ಹಾಗಾಗಿ ಈಗ ಈ ವಿಚಾರ ಬಯಲಾಗಿರೋದು. ನೋಡಿ, ಬುದ್ಧಿಮಾಂದ್ಯ ಇರ್ತಾರಲ್ಲ ಮಹಿಳೆಯರು, ಯುವತಿ, ಗೊತ್ತಾಗೋದಿಲ್ಲ ಪಾಪ ಅವ್ರಿಗೆ ಏನು ಮಾಡ್ತಿದ್ದೀವಿ, ಏನು ಮಾಡೋದಿಲ್ಲ, ಏನು ಹೇಳಿದ್ರು ಓಕೆ ಅಂತಾರೆ. ತಿಂಡಿ ಕೊಟ್ಟರೆ ಸಾಕು ಅಥವಾ ಏನಾದರೂ ಚಾಕ್ಲೇಟ್ ಕೊಟ್ಟರೆ ಸಾಕು. ಯಾಕಂದರೆ ಮಕ್ಕಳಿದ್ದ ಹಾಗೆ ಅವರು ಕೂಡ ವರ್ತನೆ ಇರುತ್ತೆ. ಮಕ್ಕಳು ಯಾವ ರೀತಿಯಾಗಿ ಇರ್ತಾರೋ ಅದೇ ರೀತಿ ಬುದ್ಧಿಮಾಂದ್ಯವರು ಕೂಡ ಅದೇ ರೀತಿ ವರ್ತಿಸ್ತಾ ಇರ್ತಾರೆ. ಏನು ಗೊತ್ತಾಗೋದಿಲ್ಲ ಅವ್ರಿಗೆ, ಸರಿ ಏನು ತಪ್ಪೇನು, ಯಾವುದನ್ನು ತಿಳ್ಕೊಳ್ಬೇಕು, ಯಾವುದನ್ನು ತಿಳ್ಕೊಳ್ಬಾರ್ದು ಅಂತ. ಇದನ್ನೇ ಅವರು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಂಡಿದ್ದಾರಲ್ಲ. ಇನ್ನೆಂಥ ಮನುಷ್ಯರು ಇವರು. ಯಾವಾಗ ಈಕೆ 6 ತಿಂಗಳು ಗರ್ಭಿಣಿ ಆಗ್ತಾಳೋ ಆಗ ಗೊತ್ತಾಗಿದೆ ಆ ತಾಯಿಗೆ. ಆಗ ತಾಯಿ ಹೋಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ದುರ್ಗಪ್ಪ ಅನ್ನುವಂಥವ್ರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಇದರ ಜೊತೆಗೆ ಇನ್ನೂ ಹಲವರು ಈ ಬುದ್ಧಿಮಾಂದ್ಯ ಯುವತಿನ ಬಳಸ್ಕೊಂಡಿದ್ದಾರೆ ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗಿರುವಂಥದ್ದು. ಈಗ ಆಕೆಯನ್ನು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಆ ಸಂತ್ರಸ್ತ ಯುವತಿಗೆ ಆಸರೆಯನ್ನು ಕೊಟ್ಟಿದ್ದಾರೆ. ಆಕೆ ಅಲ್ಲಿದ್ದಾಳೆ ಈಗ. ನೋಡಿ, ಇಂಥ ಘಟನೆಗಳಾದಂಥ ಸಂದರ್ಭದಲ್ಲಿ ಹೇಗೆ ತಾನೇ ಇದನ್ನು ನಂಬಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ. ಆ ಪಾಪ ಆ ಯುವತಿ ಏನು ಮಾಡ್ತಾಳೆ, ಮನೇಲೂ ಕೂಡ ನೋಡ್ಕೊಳ್ತಾ ಇರ್ತಾರೆ. ಅವ್ರ ವರ್ತನೆ ಕೂಡ ಚಿಕ್ಕ ಮಕ್ಕಳ ರೀತಿಯಲ್ಲಿ ಇರುತ್ತೆ. ಅದನ್ನು ಯಾವ ರೀತಿ ಬಳಸ್ಕೊಂಡಿದ್ದಾರೆ ಇವರು, ಕೆಟ್ಟ ರೀತಿ ಬಳಸ್ಕೊಂಡಿದ್ದಾರೆ ಇವರು. 6 ತಿಂಗಳುಗಳ ಕಾಲ ಈಗ ಗೊತ್ತಾಗಿದೆ. ಅದಕ್ಕೂ ಮುಂಚೆ ಆಕೆಯನ್ನು ಹೇಗೆಲ್ಲ ಬಳಸ್ಕೊಂಡಿದ್ದಾರೋ ಏನೋ. ಈಗಿನ ಕಂಪ್ಲೇಂಟ್ ತೆಗೆದುಕೊಂಡಿರುವಂಥ ಪೊಲೀಸ್ನವರು ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಮಾಡಬೇಕಾಗುತ್ತೆ. ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಅವ್ರ ಮೇಲೆ ಕ್ರಮವನ್ನು ಕಂಪ್ಲೀಟಾಗಿ ತೆಗೆದುಕೊಳ್ಬೇಕಾಗುತ್ತೆ.